ನಾವು ಕರೆಕ್ಟ್ ಆಗಿದ್ದೀವಿ, ಅದರೊಳಗೆ ಲಿಮಿಟ್ ಒಳಗಿದ್ದೀವಿ. ಲಿಮಿಟ್ ಮೀರಿರೋ ನೀವು. ಈಗ ಸ್ವಲ್ಪ ಮುಗಿಸ್ಬಿಡ್ತೀವಿ. ಬೊಮ್ಮಾಯಿಯವರ ಸರ್ಕಾರ ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಒಂದು 3-4 ದಿವಸ ನಮ್ಮ ಸರ್ಕಾರನ ಬಹಳ ಟಿವಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಹಳ ಇದು ಮಾಡಿಬಿಟ್ಟಿದ್ದೀರಿ. ಅದಕ್ಕೆ ನಾವು ನಮ್ಮ ಇದನ್ನು ಡಿಪೆಂಡ್ ಮಾಡ್ಕೋಬೇಕಲ್ಲ ನಮ್ಮ ಸರ್ಕಾರನ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಬೊಮ್ಮಾಯಿಯವರ ಸರ್ಕಾರದಲ್ಲಿ, ಬೊಮ್ಮಾಯಿಯವರ ಸರ್ಕಾರ ಬಿಟ್ಟು ಹೋಗ್ಬೇಕಾರೆ 5,22,000 ಕೋಟಿ ಸಾಲ ಬಿಟ್ಟೋದು ಬೊಮ್ಮಾಯಿಯವರು. 5,22,000 ಕೋಟಿ. ಎಷ್ಟು? 1918ನೇ ಇಸ್ವಿ, 1923ನೇ ಇಸ್ವಿ, 23ನೇ ಇಸ್ವಿಗೆ. ಈಗ ಎಷ್ಟಾಯ್ತು ಹೇಳ್ತೀನಿ, ಅದನ್ನೇ ಏನು ಮುಚ್ಕೊಳಕ್ಕಾಗತ್ತಾ? ಪಬ್ಲಿಕ್ಗೆ ಬಂದಿರಲ್ಲ. ಈಗ ಎಷ್ಟಾಯ್ತು ಅಂತ ಅದನ್ನು ಹೇಳ್ತೀನಿ ನಾನು. ಈಗ ಎಷ್ಟಾಗಿದೆ ಸರ್? ಒಂದು ಸ್ವಲ್ಪ ಕಡಿಮೆ ಮಾತಾಡಿ. ಸಿದ್ದರಾಮಣ್ಣವರ ಸರ್ಕಾರ ಮುಗಿಯುವಾಗ 218 ಕೋಟಿ ಬಿಟ್ಟೋಯಿತು ಸಾಲ. ಬೊಮ್ಮಾಯಿಯವರ ಸರ್ಕಾರಕ್ಕೆ ಅದು 5,22,000 ಕೋಟಿಗೆ ಹೋಯ್ತು. ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿರಿ, ನಾನು ಹೇಳಕ್ ಬರಕಲ್ಲ. 282 ಕೋಟಿ ಎಕ್ಸಸ್ ಆಯ್ತು. ಸಿದ್ದರಾಮಣ್ಣ ಒಬ್ಬ ಮಾಡೇನೆ, ಸಿದ್ದರಾಮಣ್ಣ ಒಬ್ಬ ಸಾಲ ಮಾಡೀನಿ ಅಂತೇಳಿ ರಾಜ್ಯದ ಜನ ತುಂಬಾ ಏನಪ್ಪ ಸಿದ್ದರಾಮಣ್ಣ ಸಾಲ ಮಾಡಿ ಅವ್ನ ಮನೆ ತುಂಬಿಕೊಳ್ಳೋದೇನಪ್ಪ ಅನ್ನೋ ಭಾವನೆ ಬರಂಗೆ ನಿಜವಾಗ್ಲೂ ನಮ್ಮನೇಲಿ ಎಲ್ಲ ಕೇಳ್ತಾರೆ, ಇದೇನಪ್ಪ ಇಷ್ಟೊಂದು ಸಾಲ ಮಾಡಿಬಿಟ್ರು, ಯಾಕೆ ಸಾಲ ಮಾಡಿರ್ತಾರೆ ತಿಳ್ಕೋಬೇಕಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದನ್ನ ನೀವು ಈ 5 ವರ್ಷದಲ್ಲಿ 282 ಲಕ್ಷ ಕೋಟಿ ಸಾಲನ ಮಾಡಿ ಹೋಗಿದ್ದಾರೆ. ಇವತ್ತು ಅಲ್ಲಲ್ಲ, ಸ್ಟೇಟ್ ಇಂದಿದು. ಬೊಮ್ಮಾಯಿಯವ್ರದ್ದು ಹೇಳಿದ್ರೆ ಸ್ಟೇಟ್ ಅಲ್ವಾ? ಬೊಮ್ಮಾಯಿಯವರು ಬಿಜೆಪಿ ಸರ್ಕಾರದಲ್ಲಿ 5% ಆಗಿತ್ತು ಅವ್ರು ಮಾಡಿದ ಸಾಲ. ಈಗ ಸಿದ್ದರಾಮಣ್ಣವ್ರು ಮಾಡಿರೋದು 57% ಆಗಿದೆ. ನೀವು ಇದನ್ನು ತೆಗೆದು ನೋಡಿ. ಆಗ ಬಜೆಟ್ ಗಾತ್ರ ಎಷ್ಟಿತ್ತು, ಈಗ ಸಿದ್ದರಾಮಣ್ಣ ಮಾಡಿರ್ತಕ್ಕಂಥ ಬಜೆಟ್ಟಿನ ಗಾತ್ರ ಎಷ್ಟಾಗಿದೆ, ಬಜೆಟ್ಟಿನ ವ್ಯವಸ್ಥೆ ಏನಾಗಿದೆ, ಇದೆಲ್ಲನೂ ನಾವು ಸ್ವಲ್ಪ ರಾಜಕೀಯವಾಗಿ ಟೀಕೆ ಮಾಡೋದು ಸ್ವಾಭಾವಿಕ. ಆದರೆ ಟೀಕೆ ಮಾಡೋದು, ಅಸತ್ಯಗಳನ್ನ ಜನತೆಗೆ ಹೋಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೆ. ಆಮೇಲೆ ಆಯ್ತು ಅಧ್ಯಕ್ಷರೇ, ಈ ದೇಶದಲ್ಲಿ, ಭಾರತ ದೇಶದಲ್ಲಿ ನಾನು ಅಷ್ಟು ಜನದ ರಾಜ್ಯಗಳ ಉದಾಹರಣೆಯನ್ನು ನಾನು ಕೊಡ್ತೀನಿ. ಫೈನಾನ್ಸಿಯಲ್ ಸ್ಟ್ರಕ್ಚರ್ಸ್ ಹೆಂಗಿಟ್ಟಿದ್ದಾರೆ, ಯಾವ ಮಟ್ಟದಲ್ಲಿ ಇಟ್ಟಿದ್ದಾರೆ, ಅವರು ಎಷ್ಟೆಷ್ಟು ಕೇಂದ್ರ ಸರ್ಕಾರದ ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ನಿಯಮಗಳೇನಿದ್ದು ಅದನ್ನ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಹೆಂಗ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಒಂದೊಂದು ಮಧ್ಯಪ್ರದೇಶದಿಂದ ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಇಲ್ಲಿ ವಿತ್ತೀಯ ಕೊರತೆ 3 ಆದ್ರೆ ಇದು 3.9 ಇದೆ ಮಧ್ಯಪ್ರದೇಶದ. ಅಲ್ಲಿಗೆ ಇವರು ವಿತ್ತೀಯ ಕೊರತೆನಲ್ಲಿ ಫೈನಾನ್ಸಿಯಲ್ ಡಿಸಿಪ್ಲಿನ್ ಆಗೋಗಿದೆ. ಕೇಂದ್ರದ ಆಕ್ಟ್ ಪ್ರಕಾರ ನಿಜವೇ ಆಗಿದ್ರೆ, ನಿಜ ಅಂತ ನಾನು ತಿಳ್ಕೊಂಡಿದ್ದೀನಿ. 2002ರಲ್ಲಿ ಇದನ್ನ ರಾಜ್ಯಗಳು ಬೇಕಾಬಿಟ್ಟಿ ಹೋಗ್ತಾ ಇದ್ದೋ, ಇಲ್ಲ ಇದು ಬಿಟ್ರೆ ಆಗೋದಿಲ್ಲ, ಇದಕ್ಕೊಂದು ಆಕ್ಟ್ ತರಲೇಬೇಕು ಅಂತ ಹೇಳಿ ಅವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ತಂದ್ರು. ಅವತ್ತರಿಂದ ಇದು ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ಇವರು GSTPಯ ಸಾಲ 32.5 25ರೊಳಗಿರ್ಬೇಕಾಯ್ತು, 32.5 ಮಾಡಿದ್ದಾರೆ. ಅಲ್ಲೂ ಉಲ್ಲಂಘನೆ ಮಾಡಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರ
ಇವರಿಗೆ ನಮಗೆ 74 ಲಕ್ಷ ಕೊಟ್ಟಿದಾರಲ್ಲ, ನಮ್ಮ ಸುನೀಲ್ ಅಣ್ಣ ಇವರೆಲ್ಲ ತಿಳ್ಕೋಬೇಕು. 74,000 ಕೋಟಿ ಕೊಟ್ಟಿದ್ದಾರೆ ಸ್ವಾಮಿ. ಇವ್ರಿಗೆ ಕೊಟ್ಟಿರೋದು ಕೇಳಿ 1,66,000 ಕೋಟಿ ಕೊಟ್ಟಾರೆ. ಹೆಂಗ್ ಕೊಟ್ರು? ಇದಕ್ಕೆ ಮಲ್ತಾಯ ಧೋರಣೆ ಅಲ್ವಾ? ಅಲ್ಲ, ಈಸ್ ಎ ರೆಕಾರ್ಡೆಡ್. ನೀವು ಹೆಂಗೆ ಆಗಿದೆ ಅಂತಕ್ಕಂಥದ್ದನ್ನ. ಆದ್ರೆ ನಮ್ಗೆ 79,000 ಕೋಟಿ ಕೊಟ್ಟಿದ್ದಾರೆ. ಇಲ್ಲ ಅಂತ ನಾನು ಹೇಳೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.